ನಮ್ಮ ಮಮ್ಮಿಗೆ ಫೋನ್ ಮಾಡಿ ಇವಾಗ ಪ್ರ್ಯಾಂಕ್ ಮಾಡೋಣ, ನಾನು ಪ್ರವೀಣ್ ಮದ್ವೆ ಆಗ್ಬಿಟ್ಟಿದೀವಿ ಅಂತ ಹೇಳಿ. ಏನ್ ಬಂದಿರೋದು ನಿನಗೆ ದೊಡ್ಡವಾಗ? 20 ವರ್ಷದ ಮದುವೆ ಆಗಿದೆ, ಬೇವರ್ಸಿ ನಿನಗೆ ಏನ್ ಬಂದಿರೋದು ದೊಡ್ಡವಾಗ? ಯಾವ್ದು ಕರ್ಕೊಂಡು ಹೋಗ್ತೀರಾ? ಅವ್ರ ಮನೆಗೆ ಹೋಗ್ಬಿಡ್ತೀಯಾ? ಅಷ್ಟು ನಿಮ್ಮ ಅಪ್ಪಂಗೆ ಹೇಳಕ್ಕಾಗ್ಯಾ? ನಿಮ್ಮ ಅಪ್ಪಂಗೆ ಹೇಳ್ತೀರಾ ಹೆಂಗ್ ಗಂಡನ ಮನೆಗೆ ಹೋಗ್ಬಿಡ್ತೀಯಾ? ಲೋಫರ್. ಸರಿ ಆಯ್ತು, ಬೇರೆ ಒಳ್ಳೆ ಕಾಣಿ, ಹುಷಾರು, ಚೆನ್ನಾಗಿರಿ, ಕಿತ್ತಾಡ್ಬೇಡ ಅಷ್ಟೇ ನಾ ಹೇಳುದು. ಬೇಡ್ರಿ, ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ಯಾವಾಗ ಮಾಡ್ತೀಯಾ? ಫಸ್ಟ್ ಡೇಟ್ ಮುಗಿಸ್ಕೊಂಡ? ಸೊ ಗೈಸ್, ಇವತ್ತು ನಾವು ಧರ್ಮಸ್ಥಳದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವಲ್ಲ, ನಿಮ್ಮ ಆತ್ಮೀಯರಾದ ಕಾವ್ಯ. ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡ್ಬೇಕಾದ್ರೆ ಅವರು ನೀವೇ ಮಾತಾಡ್ಬಿಡಿ ಫಸ್ಟ್ ಅಂದ್ರು. ತುಂಬಾ ಬೇಡ್ಕೊಂಡಾಗ ಅಭಿಮಾನಿಗಳು ಮಾತಾಡ್ಲಿಕ್ಕೆ ನಾನು ನಮ್ ಜೊತೆ ಇದಾರೆ ದ ಫೇಮಸ್ ಒನ್ ಅಂಡ್ ಓನ್ಲಿ ಪ್ರಭು ಅವರು. ಸೊ ನಮ್ ಜೊತೆ ಇದಾರೆ. ಅವ್ರದೇ ವ್ಲಾಗ್ ಮಾಡಕ್ ಬಂದು ಬೇರೆಯವ್ರ ವ್ಲಾಗ್ ಮಾಡುವಾಗ ಪ್ರದೀಪ್ ಅವರು ಇದ್ರು. ಸೊ ಹೇಗೆ ಅನ್ನಿಸ್ತಾ ಇದೆ ಮಿಸ್ ಗೈಸ್ ವ್ಲಾಗ್ ನ ಹಿಂಗೂ ಸ್ಟಾರ್ಟ್ ಮಾಡಬಹುದು ಅಂತ? ಗೈಸ್, ಇವತ್ತಿಂದ ಮತ್ತೆ ಮಚ್ಚ ಮಾಮ ಅಂತ ಮಾತಾಡ್ತಾ ಇದೀವಿ. ಸೊ ನಾನೇ ಹೇಳಕ್ ಬಂದೆ, ಹಂಗೆ ಶಿಫ್ಟ್ ಆಯ್ತು. ಓಕೆ ಫೈನ್, ನೋ ವರಿ. ಮತ್ತೆ ಅಷ್ಟೇ ಗೈಸ್, ಧರ್ಮಸ್ಥಳಕ್ಕೆ ಆಲ್ರೆಡಿ ರೀಚ್ ಆಗಿದ್ವಿ. ಸೊ ಗೈಸ್ ರೀಚ್ ಆಗಿದಾರಂತೆ. ಈಗ ಅವ್ರು ಏನ್ ಮಾಡಕ್ಕೆ ನನಗೂ ಗೊತ್ತಿಲ್ಲ. ಸೊ ಬಸ್ಗಳಂತೂ ಬೇಜಾರು ಹೋಗ್ತಿದೆ ನೋಡಿ, ಬಸ್ಗಳು ಕಾಣುತ್ತೆ. ರೀಚ್ ಆಗಿದ್ದಾರೆ ಅವರು. ಆಮೇಲೆ ಅಂತ ಇದಾರೆ, ಚೆನ್ನಾಗಿದೆ ಸೌಂಡ್ ಕೂಡ. ಆ ಹೂ ಹಾ ಅಂತಿದ್ದಾರೆ. ಓಕೆ ರೆಡಿ ರೆಡಿ ಅಲ್ಲ, ಎಡಿಟ್ ಮಾಡಿ ಸುಮ್ಮನೆ ಮಾತಾಡಿ. ಇವಾಗ ಮಾತಾಡಿ 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 ಮಾತಾಡಿ, ಏನಾಗಲ್ಲ. ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು, ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರಂತೆ, ಬಟ್ ಆಗ್ಲಿಲ್ವಂತೆ ಗೈಸ್. ಆಗಿಲ್ಲ, ಇವ್ರುಗಳೆಲ್ಲ ಲೇಟ್ ಆಗಿ ಬಂದ್ರು, ನಾನು ಹೋಗೋದು ಲೇಟ್ ಆಯ್ತು. ಗೈಸ್ ನಮ್ದೆಲ್ಲ ಕುಡ್ದಿದ್ದಾಗಿದ್ರು, ಇವ್ರದ್ದು ಇನ್ನೂ ಮುಗ್ದಿಲ್ಲ, ಇನ್ನೊಂದು ಟೀ ತಗೊಳಕ್ ಹೋಗಿದ್ದಾರೆ. ಹಂಗೆ ಬಸ್ ಇಲ್ಲಿದ ತಕ್ಷಣ ಅಣ್ಣನೇ ಎಲ್ಲಾ ಕಡೆ ತಿರುಗಿಸಿರೋದು. ಸೊ ಗೈಸ್, ಇಲ್ಲಿ 3 ಜನ ಹುಡುಗರು ಬಂದಿರೋದ್ರಿಂದ ರೂಮ್ ಎಲ್ಲೋ ಕೊಟ್ಟಿಲ್ಲ. ಲೈಕ್ ಏನದು ಗೌರ್ಮೆಂಟ್ ತಾನೆ, ಗೌರ್ಮೆಂಟ್ ಕೊಟ್ಟಿಲ್ಲ, ಪ್ರೈವೇಟ್ ಇದಕ್ಕೆ ಕರ್ಕೊಂಡ್ಬಂದ್ರು ಅಣ್ಣ. ಒಳ್ಳೆ ಸೇಫ್ಟಿ ಇದೆ. ಆಟೋ ಅಣ್ಣನೇ ಗೈಡ್ ಮಾಡಿ ಕರ್ಕೊಂಡು ಬಂದ್ರು ಎಲ್ಲ ಕಡೆ. ಇವಾಗ ಇಲ್ಲಿ ಕಾಫಿ ಟೀ ಕುಡಿಯೋಕ್ಕೂ ಕರ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ನೇತ್ರಾವತಿಗೆ ಹೋಗಿ ನೀರು ಹಾಕ್ಕೊಂಡು ವಾಪಸ್ ಹೋಗ್ತೀವಿ ಗೈಸ್. ಇದೇ ಆಟೋದಲ್ಲಿ ಮತ್ತೆ ನೇತ್ರಾವತಿ ಹತ್ರ ಹೋಗ್ತಾ ಇದ್ದೀವಿ. ಪಾಪ ಅಣ್ಣನೂ ನಮ್ಮ ಜೊತೆ ಟ್ರಿಪ್ ಹೊಡಿತಾ ಇದ್ದಾರೆ, ನಾವು ಬಸ್ ಇಲ್ದಾಗಿಂದ. ಸೊ ಗೈಸ್, ಇವ್ರ ಜೊತೆ ಬಂದು ಅವರು ಗೈಸ್ ಇವಾಗ ನೇತ್ರಾವತಿ ಹತ್ರ ಬಂದಿದ್ದೀವಿ. ಸೊ ರೀಚ್ ಆಗಿದ ತಕ್ಷಣ ನೇತ್ರಾವತಿಲಿ ಸ್ನಾನ ಅಂತೂ ಮಾಡೋಕ್ಕಾಗಲ್ಲ, ಜಾಸ್ತಿ ನೀರಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಸೊ ಇಲ್ಲಿ ಪ್ರಭುಣ ಸಾಕಾದಾಗ ನೀರು ಹಾಕೋತಾರೆ, ನೀರೇ ಬೀಳ್ತಾ ಇಲ್ಲ. ನೀರು ಹಾಕೊಳ್ಳೋ, ತಲೆಗೆ ಹಾಕೊಳ್ಳೋ. ಸ್ನಾನ ಮಾಡೋಕ್ಕಾಗಲ್ಲ ಅಂತ ತಲೆ ಮೇಲೆಲ್ಲ ನೀರು ಹಾಕೊಂಡ್ರು. ನನ್ನ ಮುಖನೇ ತೊಳ್ಕೊಂಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಪಾಪ ಆದ್ರೂ ಕಲೀಲಿ ಅಂತ. ನಾನು ಫುಲ್ ಆಯ್ತು. ಹೆಂಗೆ ಈಗ ತಿಂಡಿ ಮಾಡಕ್ಕೆ ಕೂತಿದ್ದೀವಿ. ಕೈ ತೊಳ್ಕೊಂಬರಕ್ಕೆ ಹೋಗ್ತೀವಿ ಅಂದ್ರೆ ನಾನು ಅಲ್ಲೇ ಮುಖ ತೊಳಿದ್ನಲ್ಲ, ಕೈ ಅಲ್ಲೇ ತೊಳೆದ್ಬಿಟ್ಟಿದೆ ಅಂತ ಹೇಳಿದೆ. ಓಕೆ ಆಯ್ತು ಅಂತ ಅಕ್ಸೆಪ್ಟ್ ಮಾಡಿದ್ರು. ನಾನು ಅಲ್ಲೇ ಕೈ ಕಾಲೆಲ್ಲ ತೊಳೆದ್ಬಿಟ್ಟಿದ್ದೆ, ಪಾಪ ಪುಣ್ಯ ಎಲ್ಲ ಹೊರಟೋಗ್ಬಿಡ್ಲಿ ಅಂತ. ನೋಡ್ರೆ ನೆಕ್ಸ್ಟ್ ಸೆಕೆಂಡಲ್ಲಿ ಕಾವ್ಯನೇ ಕಾಣ್ತಿಲ್ಲ ನೋಡಿ ಗೈಸ್. ಹಾಕೋಣ, ನೀವು ನೋಡಿದ್ದಾನೆ ಅಲ್ಲಿ. ಪಾಪ ಅಣ್ಣನೂ ಸಪೋರ್ಟ್ ಮಾಡ್ತಾವ್ರೆ ಅವ್ರಿಗೆ. ನೀವು ನೋಡುದಿದ್ದಾನೆ ಅಲ್ಲ, ನಂಗೆ ಮುಂಚೆನೇ ಕಾಣ್ತಿದ್ದಿಲ್ಲ ಪ್ರಭು. ಅಣ್ಣ ಬೇಕಿರ್ತಾನೆ. ಆಟೋ ಓಡಿಸಿ ನೈಟ್ ಶಿಫ್ಟ್ ಮಾಡಿ ಟಯರ್ಡ್ ಆಗಿ ಈಗ ನಮಗೆ ಇಡ್ಲಿನ ತಂದ್ಕೊಡ್ತಾವ್ರೆ. ಅಂಡ್ ಗೈಸ್, ಫಸ್ಟ್ ಸ್ಟಾಪ್ ಬಂದು ಅಲ್ಲಿಂದ ಇದಕ್ಕೆ ಒಳ್ಳೆ ರೂಮ್ಸ್ಗೆ ಹಾಕಿ ನಾವು ರೂಮ್ ಮಾಡಬೇಕು ಅಂತ ಹೇಳಿದ್ವಿ. ಅಲ್ಲಿಂದ 1 ಅವರ್ ಆಯ್ತು ಗೈಸ್. ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಟೀ ಕುಡ್ಕೊಂಡು ನಮ್ಮ ಜೊತೆ ಇದ್ದಾರೆ ಅವರು. ಇದು ಒಳ್ಳೆ ನಮ್ಗೆ ಕಾರಲ್ಲಿ ಬಂದಿಲ್ಲ ಅಂದ್ರು ಕಾರಲ್ಲಿ ಬಂದಿರೋ ಫೀಲ್ ಆಗ್ಬಿಟ್ಟಿದೆ ಗೈಸ್. ತಿಂಡಿ ಮಾಡ್ತಿದ್ದಾರೆ ಇವರೆಲ್ಲ. ಅಂದ್ರೆ ನಾನು ಯಾಕೆ ಜಾಸ್ತಿ ಬರ್ತೀನಿ ಬ್ಲಾಗಲ್ಲಿ ಅಂದ್ರೆ ಬಡಪಾಯಿಗಳಿಗೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತೀನಿ ನಾನು. ಅಲ್ಲ ಸರ್, ಓಪನ್ ಆಗಿ ಹೇಳ್ಬಿಟ್ಟೆ, ಸಾರಿ. ಸೊ ಒಂದು ವ್ಯೂ ನನ್ನಿಂದ ಬಂತು ಅಂದ್ರೆ ಅದೊಂದು ಖುಷಿನೇ ನನಗೂ. ನನ್ನ ಬ್ಲಾಗ್ಸ್ ಅಲ್ಲಿ ಬರೀ ಎಪಿಕ್ ಬ್ರೋ ಅಂತಾನೆ ಕಮೆಂಟ್ ಮಾಡ್ತಾರೆ. ಸೊ ಕೀಪ್ ಸಪೋರ್ಟಿಂಗ್ ಹರ್, ಸಬ್ಸ್ಕ್ರೈಬ್ ಮಾಡಿ. ಸಕಲಾಗಿರೋ ಬ್ಲಾಗ್ಸು ಬರ್ತಿರುತ್ತೆ ಇನ್ಮೇಲೆ. ಲೈಕ್ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ, ಮಾಡೋಣ ಅಂತ ಸಪೋರ್ಟ್ ಮಾಡಿ. ನಾನು ಮಾಡ್ತಿದ್ದೀನಿ. ಓಕೆ ಗೈಸ್, ಇವಾಗ ವಾಪಸ್ ಬಂದಿದ್ದೀವಿ ರೂಮ್ ಹತ್ರ. ಸೊ ಎಷ್ಟು ರೂಮ್ ಮಾಡಿದ್ದೀವಿ ಹೇಳಿ? 3 ರೂಮ್ ಮಾಡಿದ್ದೀವಿ. ಸಪ್ರೇಟಾಗಿ ಪ್ರವೀಣ್ಗೊಂದು, ಕಾವ್ಯ ಪ್ರಭು ಅವ್ರ ಅಣ್ಣಂದಿರ್ಗೊಂದು, ಸೊ ಆಟೋ ಡ್ರೈವರ್ ಅಣ್ಣಂಗೊಂದು. ನೋ ವೇ ಹೋಮ್. ಇಲ್ಲಿ 1 ಕೊಡ್ತಾ ಇರೋದೇ ಜಾಸ್ತಿ, ಇವ್ರಿಗೆ 3 ಅಂತೆ. ಅವ್ರಿಗೆ ಬಾಯ್ ಹೇಳ್ಬಿಡಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್ ಅಂತ ಹೇಳ್ಬಿಟ್ಟು ಬಾಯ್ ಬಾಯ್. ಈಗ ಮತ್ತೆ ನೋಡ್ತಿರ್ತೀರಲ್ಲ ನಮ್ಮನ್ನ, ನೋಡ್ತಿರಲ್ಲ. ಹೇಗೆ ಅನಿಸ್ತು ನಮ್ಮ ಜೊತೆ ಕಳೆದ ಕ್ಷಣ, ಸ್ವಲ್ಪ ಹೊತ್ತು ಕ್ಷಣಗಳು? ಫುಲ್ ಜಾಲಿ. ಜಾಲಿ
ಜಾಲಿ ಜಾಲಿ ಮಾಡಿ 5-6 ಕಡೆ ಹೋಟ್ಲಿಗೆ ಹಾಕ್ಬಿಟ್ಟು ಖಾಲಿ ಮಾಡಿಸ್ಬಿಟ್ರಿ. ಇವಾಗ ರೂಮ್ ಎಂಟ್ರಿ ಆಗ್ತಾ ಇದೀವಿ. ಇದೇ ನಮ್ಮ ರೂಮು ನೋಡಿ. ಇಲ್ಲ ಕ್ಲಾರಿಟಿ ಕೊಡ್ಬಿಡಿ. ರೂಮ್ ಮೇಲೆ ಇರೋ ಟೆರಸ್ ಗ್ರೀನ್ ತೋರಿಸಿ ಹೌಸ್ ಹೆಂಗಿದೆ ನೋಡಿ. ಸಿಟಿಯಲ್ಲಿ ಬಿಲ್ಡಿಂಗ್ ನೋಡಿ ಇದೆಲ್ಲ ನೋಡಕ್ ಮಜಾ. ಯಾವ ರೇಂಜಿಗೆ ಎಂಜಾಯ್ ಮಾಡುತ್ತೆ. ಖುಷಿ ಆಗ್ತದೆ. ಮಾಮ್ ಅದು ಎಷ್ಟು ಹೈಟ್ ಇದೆ ಗೊತ್ತಾ? ನಾವ್ ಎಷ್ಟು ಹೈಟ್ ಇದೀವಿ ಗೈಸ್, ನಿಮಗೆ ಗೊತ್ತಾ ಅವ್ನು ಈ ತರ ಜಾಗಗಳಾದಾಗ ಎಗ್ರಕ್ ಟ್ರೈ ಮಾಡ್ತಾ ಇರ್ತಾನೆ. ಸೊ ಆದಷ್ಟು ನಾನು ಆಕ್ಚುಲಿ ಎಲ್ಲ ಕೋರ್ಸ್ ಮುಗ್ದಿದೆ. ಅದೆಲ್ಲ 1-2 ವರ್ಷ 3 ವರ್ಷ ಹಿಂದೆನೆ. ನಾನು ಈ ವರ್ಷ ಮಾಡ್ತಾ ಇದ್ದೀನಿ. ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಓ ಮ್ಯಾನ್ ಹ್ಯಾಂಡ್ಲಿಂಗ್ ಮ್ಯಾನ್ ಮೇಲೆ ಇಲ್ಲ ವುಮೆನ್ಸ್ ಮೇಲೆ ಮಾಡ್ಬೋದು, ಕಿಡ್ಸ್ ಮೇಲೆ ಅಲ್ಲ. ಇಲ್ಲೊಂದು ಸ್ಕಲ್ ಬರ್ಲಿ. ಬಂದ ತಕ್ಷಣ ಎಗರ್ತಾ ಇದ್ದಾರೆ ಗೈಸ್ ಇವರು. ಗೈಸ್ ನನಗೆ ಫಸ್ಟ್ ಟೈಮು ಈ 3 ಜನ ಹುಡುಗರ ಜೊತೆ ಒಬ್ಳೆ ಹುಡುಗಿ ಬಂದ್ಬಿಟ್ಟಿದ್ದೀನಿ. ಇವರೆಲ್ಲ ಮಂಗಗಳು ಆಡ್ತಾ ಇದ್ದಾರೆ ಗೈಸ್. ಇಲ್ಲಿ ವ್ಯೂ ನೋಡಿ ಗೈಸ್, ರೂಮಿಂದನೂ ವ್ಯೂ ಸಕ್ಕತ್ತಾಗಿದೆ. ಎಲ್ಲ ರೆಡಿ ಆಗಿದ್ದಾಯ್ತು. ಇವಾಗ ಹಂಗೆ ಸ್ಲೋಮೋ ವಿಡಿಯೋ ಹಾಕ್ತೀವಿ ನೋಡಿ ಎಲ್ಲ ಹೆಂಗ್ ರೆಡಿ ಆಗ್ತಿದೆ. ಒಬ್ರದೊಂದು ಸ್ಲೋಮೋ ಬರಲ್ಲ, ಯಾಕಂದ್ರೆ ಇವ್ರಿಗೊಂದು ಕೆಟ್ಟ ಹ್ಯಾಬಿಟ್ ಇದೆ ಗೈಸ್. ಬಂದಿದ್ದ ಕಡೆ ಬಟ್ಟೆ ತಗೊಂಡು ಹಾಕೊಳ್ಳೋದು. ಮನೆಯಿಂದ ತಗೊಂಡ್ಬರಕ್ಕಾಗಲ್ಲ ಇವರಿಗೆ ಬಟ್ಟೆನ. ಸ್ಕಲ್ ಬಿದ್ದಿದೆ ವಿಡಿಯೋ ಆಲ್ರೆಡಿ. ಬನ್ನಿ ನೋಡ. ಬನ್ನಿ ಗೈಸ್, ಇನ್ನ ಇವ್ರಿಗೆ ಬಟ್ಟೆ ಬೇರೆ ತಗೊಳಕ್ ಹೋಗ್ಬೇಕು. ಇನ್ನ ಇವ್ರ ಬಟ್ಟೆ ತಗೊಂಡು ಇವ್ರ ಬಟ್ಟೆ ಹಾಕೊಂಡು ಅಯ್ಯಯ್ಯೋ ಟೈಮ್ ಜಾಸ್ತಿ ಆಗೋದು. ಆಲ್ರೆಡಿ ದೇವಸ್ಥಾನ ಜನ ತುಂಬಿರ್ತಾರ. ನಾನು ಮಾತಾಡ್ತೀನಿ ನೋಡಿ, ಒಬ್ರು ಪಂಚೆ ಬಿಚ್ಕೊಡ್ಬೇಕು, ಒಬ್ರು ಶರ್ಟ್ ಬಿಚ್ಕೊಡ್ಬೇಕು. ನಿಂದು ನೋಡು, ನಿಂದು ಮೇಕಪ್ ಇವಾಗ ಆಲ್ಮೋಸ್ಟ್ ಹೋಗುತ್ತೆ. ಬಟ್ ನಮ್ದು ಹಂಗಲ್ಲ, ನ್ಯಾಚುರಲ್ ಬ್ಯೂಟಿ ನಾವಲ್ಲ. ಮಾನಿಟೈಸರ್ ಹಾಕವ್ರೆ, ಸ್ಯಾನಿಟೈಸರ್ ಮಾಯಿಶ್ಚರೈಸರ್ ಹಾಕವ್ರೆ ನಮ್ಮ. ಇದು ಇಲ್ಲಿ ಬಂದೇ ಇಸ್ಕೊಳ್ಬೇಕಾ ಇವೆಲ್ಲ? ನೀನು ಪರ್ಚೇಸ್ ಮಾಡಬೇಕಾ? 810. ಅದನ್ನು ನಮ್ಮ 500 ನಮ್ಮ ಪ್ರೀತಿ ಪಾದದಾರರೇ ಕೊಡ್ಸೋದು ಯಾವತ್ತೂ ಅಷ್ಟೇ. ಪ್ರದೀಪ್ ನಾನು ಅದೇ ನೋಡ್ತಾ ಇದ್ದೀನಿ, ನಾನೆಲ್ಲಿ ಪೇ ಮಾಡಿದೆ ಅಂತ. ಇದೊಂದು ಕವರ್ ಹಾಕ್ಬಿಡಿ. ಏನೋ ಬರ್ತೀವಿ ಅಲ್ಲಿಗೆ ಮತ್ತೆ. ಇಲ್ಲ, ಈ ಕಡೆ ಹಾಕ್ಬಿಟ್ರು, ಹಂಗೆ ಹೋಗೋದು. ಹೋಗ್ಬೇಕು ನೋಡೋಣ. ಕವರ್ ಹಾಕಿ ಇಲ್ಲೇ ಇಟ್ಬಿಡಿ. ಹೋಗ್ಬೇಕಾದ್ರೆ ನೋಡೋಣ, ಆದ್ರೆ ಎತ್ಕೊಂಡು ಹೋಗೋಣ, ಇಲ್ಲ ಬಿಟ್ಟು ಹೋಗೋಣ. ಪ್ರವೀಣ್ ಅವ್ರಿಗೇನು ಬಟ್ಟೆ ಎಲ್ಲ ಲೆಕ್ಕನ ಗೈಸ್, ಬಂದಿದ್ದ ಕಡೆ ತಗೊಂತಾರೆ. ಥ್ಯಾಂಕ್ ಯು ಬ್ರದರ್. ಸೊ ಗೈಸ್, ಸುಮಾರು ವರ್ಷಗಳಿಂದ ನಿಮಗೆ ಗೊತ್ತಿಲ್ಲ, ಈ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ನಾನು ಬರ್ತಾನೆ ಇದ್ದೆ. ಆ್ಯಂಡ್ ನಾನು ಒಬ್ಬನೇ ಬರ್ತಾ ಇದ್ದೆ, ಯಾರಿಗೂ ಗೊತ್ತಿರಲಿಲ್ಲ, ರಿವೀಲು ಮಾಡ್ತಿದ್ದಿಲ್ಲ ನಾನು. ಯಾಕಂದರೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸ್ ಇಲ್ಲಿ ಬಂದೋದ್ಮೇಲೆ ಒಳ್ಳೇದು ಮಾಡಲಿ ಅಂತ ಅಲ್ಲ, ದೇವ್ರು ಏನು ಒಳ್ಳೇದು ಮಾಡಿದ್ದೆ ಅದಕ್ಕೆಲ್ಲ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಬರ್ತಾ ಇದ್ದೆ. ಸೊ ನೋಡ್ಬೋದು ನೀವು ಇಲ್ಲಿ. ಬನ್ನಿ, ಬೇಜನ್ ಕ್ಯೂ ಇದೆ, ಪಾಸ್ ತಗೊಂಡು ಹೋಗೋದಲ್ಲಿ. ಗೈಸ್, ಭೂಮಿಕಾ ಅಂತ ಇವರು. ಆಕ್ಚುಲಿ ನಮ್ಮ ಕ್ಯೂ ನೋಡಿ ಇವತ್ತು ದರ್ಶನಕ್ಕೆ ಬಿಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಥ್ಯಾಂಕ್ ಯು. ಇವತ್ತಿಗೂ ನಾನು ವಿಡಿಯೋ ಮಾಡಿ ಖುಷಿ ಆಗೋದು ಇದೇ ವಿಚಾರ. ಓ ಸಾರಿ, ಅವ್ರ ಫ್ಯಾನ್ ಅವರು. ಇವಾಗ ಭೂಮಿಕಾ ಅವರು ಟಿಕೆಟ್ ತಗೊಂಡು ಬಂದು ಕೊಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಗೇಟ್ ನಂಬರ್ 1ಗೆ. ತುಂಬ ರಶ್ ಇದೆ ಅಂತ ಅವರೇ ಬಂದು ಮಾತಾಡಿಸಿ ಟಿಕೆಟ್ ತಂದುಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು ಸೋ ಮಚ್. ಯಾ, ಸರಿ ಆಗ್ತಾ ಇದ್ದಾರೆ ಗೈಸ್. ನಾನು ಹಾಕ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಅವರೇ. ಜನ ನೋಡಿ ರಶ್ ಹೆಂಗಿದ್ದಾರೆ ಅಂತ. ನಾವು ಹೋಗ್ತಿರೋದು, ಬಟ್ ನಮ್ಮ ಜಾಗ ತೋರಿಸಿ. ಫುಲ್ಲು ಖಾಲಿ ಇದೆ, ಒಬ್ರು ಇಲ್ಲ ಜನ. ಗೈಸ್, ಎಪಿಕ್ ಅವರು ಸ್ವಲ್ಪ ತುಂಬ ಹೊರಗಾಡ್ತಾರೆ ಗೈಸ್. ಇವ್ರು ಸ್ಟೋರಿ ಹಾಕೋಕ್ಕೆ 1 hour ಮಾಡಿದ್ರು, ಅಲ್ಲಿಂದ ದೇವಸ್ಥಾನ ಒಳಗಡೆ ಬರೋರು. ಮತ್ತೆ ನಾನು ಬರೀ 2 ನಿಮಿಷ ಮಾಡಿದೆ. ವ್ಲಾಗ್ ಮಾಡೋದು ಬಿಟ್ಬಿಟ್ಟು ಸ್ಟೋರಿ ಹಾಕಿರಲ್ಲ 10 ನಿಮಿಷ, ಈ ಸಾಂಗ್ ಅಂತ. ಅಲ್ಲೇ ನೀವು ಅರ್ಧ ಜೀವನದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇಷ್ಟು ವರ್ಷನೂ ಅದೇ ಮಾಡಿದ್ದೀರಾ. ನೆಮ್ಮದಿ ಆಯ್ತೇನೋ. ನನಗೆ ಬೇಕು ಬಂದು ನಾನೇ ಬೈದ್ಬಿಟ್ಟೆ ಉಲ್ಟಾ. ಬೈತೀರಾ? ಏನು ತಾನೇ ಬರುತ್ತೆ, ಬೈಯೋದು ಬಿಟ್ಟು ಇವ್ರಿಗೇನೂ ಬರಲ್ಲ ಗೈಸ್. ಒಳ್ಳೆ ಸಿಡ್ಕ ಥರ ಆಡ್ತಾರೆ. ಇವ್ರ ಜೊತೆ ಬಂದರೆ ಊಟ ಮಾಡೋಕ್ಕಾಗಲ್ಲ ಗೈಸ್. 100 ಜನ ಮುಂದಕ್ಕೆ ಹೋಗೋದ್ಮೇಲೆ ಹೋಗ್ಬೇಕು. ಸೆಲ್ಫಿ ಅಂತ. ಅಲ್ಲಿ ಮುಖದಲ್ಲಿ ಕಳೆ ನೋಡಿ ಗೈಸ್, ಮುಖದಲ್ಲಿ ಆ ಕಳೆ ನೋಡಿ. ಪ್ರಸಾದ ಎಲ್ಲ ಮುಗೀತು. ಇವಾಗ ಹೊಟ್ಟೆ ತೊಗೊತಿದ್ವಿ. ನೋಡಿ ಗೈಸ್, ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡಿ.
ಇವಾಗ ಏನೋ ಒಂದು ಮಾತಾಡಿ ಸ್ಟೇಟ್ಮೆಂಟ್ ಕೊಟ್ಟಾಗ ನಿಮ್ಮ ಹತ್ರ ಮಾತಾಡ್ತಿರೋದು ಯಾವಾಗಲೂ ಹಿಂಗೆ ಆಡೋದು ಗೈಸ್, ಯಾವಾಗಲೂ ಹಿಂಗೆ ಆಡೋದು ಗೈಸ್. ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದು ಒಂದು ರೌಂಡ್ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಆವಾಗಲೇ ಲೈಕ್ ನಾನು ಸ್ಯಾರಿ ಉಟ್ಕೊಂಡು ಇವ್ರು ಪಂಚೆ ಹಾಕೊಂಡಿದ್ವಲ್ಲ, ಸೊ ಫೋಟೋ ತೆಗೆಸ್ಕೊಂಡಿದ್ವಿ. ಅದನ್ನ ಎಲ್ಲಿ ಎಡಿಟ್ ಮಾಡಿ ಈ ಥರ ಹಾಕಿದ್ದೀನಿ ಗೈಸ್. ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಇಲ್ಲಿ ಹಾಕಿರ್ತೀನಿ ಆ ಫೋಟೋನ. ನಮ್ಮ ಮಮ್ಮಿಗೆ ಫೋನ್ ಮಾಡಿ ಇವಾಗ ಪ್ರ್ಯಾಂಕ್ ಮಾಡೋಣ, ನಾನು ಪ್ರವೀಣು ಮದುವೆ ಆಗಿಬಿಟ್ಟಿದ್ದೀವಿ ಅಂತ ಹೇಳಿ ನೋಡೋಣ ಏನಂತಾರೆ ಅಂತ ಗೊತ್ತಿಲ್ಲ, ನಿಜ ಏನಂತಾರೆ ಅಂತ. ಫಸ್ಟ್ ಫೋನ್ ಮಾಡ್ತೀನಿ, ನೋಡೋಣ ಎತ್ತುತ್ತಾರ ಅಂತ. ಗೈಸ್ ಅವರು ಅಮರ್ನಾಥಲ್ಲಿದ್ದಾರೆ, ಸೊ ಅವ್ರ ನಂಬರಿಗೆ ಕಾಲ್ ಹೋಗಲ್ಲ. ಹಲೋ, ಎಮರ್ಜೆನ್ಸಿ ನೀನು ಪೂಜೆ ಇಬ್ರು ಮಾಡ್ಬೇಡಿ ಫೋನು. ಎಲ್ಲಿದ್ದೀರವ? ನಾವು ಕಾಶ್ಮೀರ ಬಂದಿದೀವಿ. ಹಾಂ, ನಾನು ನಿಮ್ಗೊಂದೇನೋ ಹೇಳ್ಬೇಕು. ಒಂದು ಫೋಟೋ ಕಳಿಸ್ತೀನಿ ನೋಡ್ರಿ. ಇವಾಗ ಬಂದಿದ್ಯಾ ನೋಡ್ರಿ. ನೋಡಿದ್ರಾ? ಏನ್ ಯಾಕೆ? ಏನ್ ನಿಂಗೆ ದೊಡ್ಡದಾಗ ಏನಿದು ಮಗನ್ ನಾಯಿ ತಿನ್ನ ಏನಾಯ್ತು ನಿನಗೆ? ಏನಾಗಿಲ್ಲ. ಮತ್ತೆ ತಲೆ ಕೆಡ್ಸ್ಕೊಂತಾ? ಏಯ್ ಕರೆಕ್ಟಾಗಿ ಹೇಳ. ನಿಜ. ಏನ್ ಓದ್ತಾ ಇರೋದ ಹುಡುಗ? ಏನ್ ಕೆಲಸ ಮಾಡ್ಕೊಂಡಿರೋದು? ನಿನ್ಗೆ ಏನ್ ಕೊಡ್ತಿದ್ದಾನೆ? ಏನ್ ಮಾಡ್ತಾನೆ? ಏನ್ ಇಟ್ಟಿದ್ದಾನೆ? ಏನ್ ಬಂದಿರೋದು ನಿನಗೆ ದೊಡ್ಡವಾಗ? ಸ್ವಂತ ಮನೆನ? ಏನಿದೆ ಏನಿಲ್ಲ? ಕೆಲ್ಸ ಏನು? ಕಾರ್ಯ ಏನು? ಏನೇನು ಮಕ್ಕಳು ನಾಯಿ ತಿನ್ನ? ಪರ್ಫೆಕ್ಟ್ ಆಗಿ ಕೇಳಿದ್ರು. ಏನಾಯ್ತು ಸರಿ ನಿಂಗೆ? ಏನು ಆಗಿಲ್ಲ. ಪೂಜನ್ಗೆ ಹೇಳ್ದೆ ಹೋಗ್ಲಿ? ಯಾರಿಗೂ ಹೇಳಿಲ್ಲ. ಅಮ್ಮ ಏನ್ ಮಾಡಕ್ಕಾಗತ್ತಮ್ಮ, ಇಷ್ಟ ಆಗ್ಬಿಟ್ಟೆ. ಧೈರ್ಯ ಯಾವಾಗ ಬಂತು ನಿನಗೆ? ಇಷ್ಟೊಂದು ಧೈರ್ಯ ಯಾವಾಗ ಬಂತು ನಿನಗೆ? ಬಂತು ನಿನ್ನಿಂದ. ಅಯ್ಯೋ ಅವ್ರ ಮನೆ ಫಿಕ್ಸ? ಯೋಚನೆ ಅಮ್ಮ ಏನೋ ಒಂದು ಹೇಳಮ್ಮ ನೀನೆ. ಇದು ನಿನ್ನ ಮಕ್ಕಳ ನಾಯಿ ತಿನ್ನ ಹೋಗು. ನಿನಗೇನ ಬಂತು ದೊಡ್ಡವಾಗ? ಆಯ್ತು ತಾಯಿ, ನಿನ್ನ ಇಷ್ಟ, ನಿನ್ ಸಂತೋಷ. 3 ವರ್ಷ ಬಾಳ್ರಿ, ನೆಟ್ಟಗ್ ಬಾಳ್ರೆ ಸರಿ. ಈಗ ಕಿತ್ತಾಡ್ಕೊಂಡು ಏನ ನಿಮ್ಮ ಅಪ್ಪಂಗೂ ಹೇಳಿಲ್ವಾ? ಯಾರಿಗೂ ಹೇಳಿಲ್ಲ. ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಫಸ್ಟ್ ಫೋಟೋ ಕಳಿಸಿದ್ದು. ಸರಿ ಆಯ್ತು, ದೇವ್ರ ಒಳ್ಳೆ ಕಾಣಿ. ಹುಷಾರು, ಚೆನ್ನಾಗಿರಿ, ಕಿತ್ತಾಡ್ಬೇಡ್ರಿ ಅಷ್ಟೇ ನಾ ಹೇಳಿದ್ರು. ಕಿತ್ತಾಡ್ಬೇಡ್ರಿ, ಚೆನ್ನಾಗಿರಿ, ಒಂದಾಗಿರ್ರಿ. ಮಕ್ಳು ಇವಾಗಲೇ ಮಾಡ್ಕೊಂಡ್ರಿ, ಹನಿಮೂನ್ ಓಡಾಡ್ರಿ, ಆಮೇಲೆ ಮಕ್ಳು ಮಾಡ್ಕೊಂಡ್ತಾ ಇರಿ. ನಿಮ್ಗೆ ಓಕೆನಾ? ಆರ ಬದಲಾಯಿಸ್ಕೊಂಡ್ಮೇಲೆ ಓಕೆನಾ ಅಂದ್ರೆ ಏನ್ ಹೇಳಕ್ಕಾಗುತ್ತೆ? ಹೇಳಿ ನೀವೇ, ನಿಮ್ಗೆ ಏನ್ ಅನ್ಸ್ತಾ ಇದೆ ಫೋಟೋ ನೋಡಿ? ಹುಡುಗ ಏನ್ ಅನ್ಸಿದ್ದ ಅಂತ ಐಟ್ ಹೇಳ್ರಿ ಅಂತ ಹೇಳಿದ್ನ ನಿಮಗೆ. ಇನ್ನೇನ್ ಹೇಳ್ದೆ? ನೀನು ಫೋಟೋ ಅಷ್ಟೇ ಡಿಲೀಟ್ ಮಾಡ್ಬಿಟ್ಟಿದ್ಯಾ? ಒನ್ ಟೈಮ್ ಇವಾಗ ಕಳ್ಸಿರೋದು. ಆಯ್ತು, ನಿನ್ನ ಇಷ್ಟ ಬಂಗಾರ. ನಿನ್ ಚಾಯ್. ಕೆಲಸ ಏನ್ ಮಾಡ್ದ ಹುಡುಗ? ದುಡ್ಡಿದ್ಯಾ? ನಿನ್ನ ಬಂಗಾರದಂಗ್ ನೋಡ್ಕೊಂತಾನ ಇಲ್ಲ ಕೆಲ್ಸಕ್ಕೆ ಹಾಕ್ಬಿಡ್ತಾನ? ನೋಡ್ಕೊಂತಾರೆ. ನಾನೇನಿಲ್ಲ. ಆಮೇಲೆ ಏನ್ ಮಾಡ್ತೀರಾ? ಬರ್ತೀರಾ ಹೋಗ್ಲಿ ನೋಡಕ್ಕೆ? ಬಂದು ಅವನ್ನ ಗೊಂಬೆ ತರ ಪುಡ್ಪುಡ್ ಮಾಡ್ಬಿಡ್ತೀನಿ. ಬರ್ತೀಯಾ ನೋಡಕ್ಕೆ? ಇವಾಗ ಎಲ್ಲಿಂದ ಬರ್ಲಿ ಬಂಗಾರಿ? ಮತ್ತೆ ಆಯ್ತು, ಮದ್ವೆ ಮಾಡ್ಕೊಂಡಿದ್ಯಾ, ಮಾಡ್ಕೊ, ಮನೆಗ್ ಹೋಗು. ನಮ್ಮ ಮನೆಗ್ ಹೋಗು. ಆಮೇಲೆ ನಿಮ್ ಅಪ್ಪನಿಗೆ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಮಾಡೋದ್ ಬೇಡವಾ? ಏನ ದೊಡ್ಡದಾಗ ಮದ್ವೆ ಮಾಡ್ಕೊಳಲ್ವಾ? ಚೌಟ್ರಿಲಿ ಬೇಡ, ಮತ್ತೆ ಸಾಕಿಷ್ಟೇ. ಹಂಗೆ ಹೋಗ ಗಟ್ಟಿಯ ಬೇವರ್ಸಿ. ನೀವ್ ಅಪ್ರ ದುಡ್ಡು ಹೆಂಗ್ ಖರ್ಚು ಮಾಡ್ತದ? ಮತ್ತೆ 20 ವರ್ಷದ ಮಗ ಆಗಿದೆ, ಬೇವರ್ಸಿ. ನೀನ್ ಏನ್ ಬಂದಿರ ದೊಡ್ಡವಾಗ? 25ಕ್ಕೆ ಹಾಕ್ತೀನಿ, 30ಕ್ಕೆ ಹಾಕ್ತೀನಿ. ಆಗದೇ ಇಲ್ಲ ಅಂತ ಹೋಗ್ಬಿಟ್ಟು ಆಗ್ಬೇಕನ್ಸ್ತು ಆಗ್ಬಿಟ್ಟೆ.
ಆಯ್ತು, ನಾನ್ ಹೇಳೋದು ಇಷ್ಟೇ, ಕಿತ್ತಾಡ್ಬೇಡ್ರಿ, ಚೆನ್ನಾಗಿರ್ರಿ, ಮಕ್ಳು ನೀವೆಲ್ಲ ಮಾಡ್ಕೊಬೇಡ್ರಿ. ಫಸ್ಟ್ ಹನಿಮೂನ್ ಅಲ್ಗಿರಿ, ಜಮ್ಮು ಕಾಶ್ಮೀರ ಸುತ್ತಾಡ್ರಿ. ಮಾಮ ಆಂಟಿನೇ ಫುಲ್ ಖುಷಿ ಆಗ್ಬಿಟ್ಟವ್ರೆ, ಹೋಯ್ಲಪ್ಪ ಹೆಂಗ ಹುಡುಗಿ ಅಂತ. ಬಿಡ್ರಿ ಅಷ್ಟೇ, ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ, ಯಾರು ಹೇಳ್ಬೇಡ್ರಿ ನೀವು. ಹಾ ಆಯ್ತು, ಮನೆಗ್ ಹೋಗು, ನೀವ್ ಅಪ್ಪಂಗೆ ಹೇಳ್ಬಿಟ್ಟು ಎಲ್ಲರೂ ರಿಸೆಪ್ಷನ್ ಮಾಡ್ಸಂತ. ಸರಿ, ಗಾಡಿ ಮತ್ತೆ ಏನ್ ಮಾಡ್ತೀಯಾ? ಮನೆಗೆ ಹೋಗಲ್ಲ ಇವಾಗ ನಾನು. ಮನೆಗ್ ಹೋಗಲ್ವಾ? ಇನ್ನೆಲ್ಲಿ ಹೋಗ್ತೀಯ? ಹುಡ್ಗನ್ ಮನೆ ಹೋಗ್ತೀನಿ. ಯಾಕೆ ಅಪ್ಪನ ಮನೆ ಹೋಗ್ಬಿಡು, ಬೇಬರ್ಸಿ ಓದ್ಬಿಟ್ಟು ಜಾಸ್ತಿ ನಾವು ಬರೋರ್ಗು ಹೋದ್ರೆ. ನೀವು ಬರೋವರ್ಗು ಹೋದ್ರೆ ಅದೇ ಆಗೋದು, ನೀವು ಬರೋವರ್ಗು. ಅದ ನೀವೇ ಹಾರ ಬದಲಾಯಿಸ್ಕೊಂಡಾಯ್ತು, ದಾಳಿ ಕಟ್ಸ್ಕೊಂಡಾಯ್ತು ಅಂತ ಹೇಳಿದ. ಅಮ್ಮ ನನ್ನ ಮದುವೆ ಆದ್ಮೇಲೆ ನನ್ನ ಜೀವನ ಬೇರೆ ಅಮ್ಮ, ಹೆಂಗೆ ಅಪ್ಪ ಅಮ್ಮ ಯಾವ್ದು ಕರ್ಕೊಂಡು ಹೋಗ್ತೀರಾ? ಅವ್ರ ಮನೆಗೆ ಹೋಗ್ಬಿಡ್ತೀಯಾ? ಇಲ್ಲ, ನೀವು ಬಂದಾದ್ಮೇಲೆ ಕರ್ಕೊಂಡು ಹೋಗ್ತೀನಿ. ನೀವು ಇಲ್ವಲ್ಲ ಹೇಳದೆ ಒಂದು ಮಗ. ಅವ್ರ ಅಪ್ಪ ಅಮ್ಮ ಒಪ್ಕೊಂಡವ್ರ? ಈಗ ಹೋಗ್ತೀವಿ ಅವ್ರ ಮನೆಗೆ. ಅವ್ರ ಮನೆಗೆ ಹೋಗಿ ಅಡಿಗೆ ಮಾಡ್ತೀಯ ನೀನು? ಅಡಿಗೆ ಮಾಡ್ತೀಯಾ? ನಂಗೆ ಮಾಡಕ್ ಬರುತ್ತಲ್ಲ. ಒದ್ಬಿಡ್ತೀನಿ ಜಾಸ್ತಿ ಮಾಡಿದ್ರೆ. ಬರುತ್ತೆ ಬೇವರ್ಸಿಂದ ಒಂದ್ ಬರ್ತೀರ ನೀನ್ ಮಾಡ್ತೀನಿ. ಬೇರೆ ಮನೆಗೆ ಹೋಗಿ ಅಡಿಗೆ ಮಾಡಿ ಕಲ್ತಿದ್ದೆ. ಒಂದಿಷ್ಟು ಚಿತ್ರಾನ್ನ ಮಾಡ್ಕೊಡಿಲ್ಲ. ಫಸ್ಟ್ ನಿಮ್ಮ ಅಪ್ಪಂಗೆ ಹೇಳಕ್ಕವ್ಯಾ? ನಿಮ್ಮ ಅಪ್ಪಂಗೆ ಅಂತೀರ ಅದೇನ್ ಗಂಡನ ಮನೆಗೆ ಹೋಗ್ಬಿಡ್ತೀಯಾ? ಲೋಫರ್, ನೀಗೇನ್ ಒಂದು ದೊಡ್ಡವಾಗ? ನಿಮ್ಮ ಅಪ್ಪನ್ಗೆ ಹೇಳು. ಹೇಳ್ತೀನಿ. ಫಸ್ಟ್ ನಿಮ್ಗೆ ಹೇಳ್ಬೇಕಲ್ವಾ, ಅದಕ್ಕೆ ನಿಮ್ಗೆ ಹೇಳ್ದೆ. ಆಯ್ತು, ಮಾಡ್ಕೊಟ್ಟಿದ್ಯಲ್ಲ, ಏನ್ ಮಾಡಕ್ ಇವಾಗ? ಗಂಡನ ಮನೆಗೆ ಹೋಗ್ಬೇಡ, ನಾ ಬರೋರ್ಗು ಹೋಗ್ಬೇಡ ಅಷ್ಟೇ. ಅಳ್ತಾ ಇದ್ದೀರಾ? ಇಲ್ಲಪ್ಪ, ಏನೋ சொல்லி ಎಲ್ಲಿರೋದು ಅವ್ರ ಮನೆ? ಹುಡುಗ ಮನೆ ಯಶವಂತಪುರ. ಇಲ್ಲೇ ಹತ್ರ ತಾನೆ. ಸರಿ ಬಿಡು, ರಿಸೆಪ್ಷನ್ ಹಾಕೊಡು, ದೊಡ್ಡದಾಗಿಲ್ಲ, ಕೊಡ್ತೀನಿ ಜಾಸ್ತಿ. ಆಶೀರ್ವಾದಿಸ್ಬಿಡಿ ಅಮ್ಮ, ಏನೇನ್ ಮಾಡಕ್ಕಾಗತ್ತೆ. ಮತ್ತೆ ಆಶೀರ್ವಾದ ಅಲ್ಲಿಂದಾನೆ ಮಾಡ್ಬಿಡ್ರಿ. ಆಯ್ತು, ದೇವ್ರು ಒಳ್ಳೇದ್ ಮಾಡಿ, ವರ್ಷ ಆಶೀರ್ವಾದ ಆಗಲ್ಲ. ಸರಿ, ಬಾಯ್. ಇವಾಗ ನೋಡಿ ನನಗೆ ಎಷ್ಟು ಫೋನ್ಸ್ ಬರುತ್ತೆ ಅಂತ. ನಮ್ಮ ಅಮ್ಮಂಗೆ ಹೇಳಿದ್ದೀನಲ್ಲ ಹೇಳ್ಬೇಡಿ ಅಂತ, ಎಲ್ಲರಿಗೂ ಟಮ್ ಟಮ್ ಮಾಡ್ತಾರೆ ಇವಾಗ. ನಮ್ಮ ಒರಿಜಿನಲ್ ಫೋಟೋ ಕಳ್ಸ್ಬಿಡಿ. ಯಾವ ತರ ಕರುತ್ತೆ ಅನ್ಸುತ್ತೆ, ಒರಿಜಿನಲ್ ಫೋಟೋ ಕಳ್ಸಿ. ನಮ್ಮ ಅಮ್ಮನೇ ವಾಪಸ್ ಮಾಡ್ತಾರೆ. ಯಾರಿಗೂ ಏನು ಹೇಳ್ಬೇಡ್ರಿ ನೀವು, ಯಾರಿಗೂ ಹೇಳ್ಬೇಡ್ರಿ. ನೀವೇನು ಹೇಳ್ಬೇಡ್ರಿ, ನಾನು ಫೋನ್ ಮಾಡೋರ್ಗು ನೀವ್ ಯಾರಿಗೂ ಏನು ಹೇಳ್ಬೇಡ್ರಿ. ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ಯಾವಾಗ ಮಾಡ್ತೀಯಾ? ಮಾಡ್ತೀನಿ ಇರಮ್ಮ, ನಾನು ಒಂದ್ 5 ನಿಮಿಷ. ಏನೇನೋ ಮಾತಾಡ್ಬೇಡ್ರಿ ನೀವು, ಯಾರಿಗೂ ಫೋನ್ ಮಾಡ್ಬೇಡ್ರಿ ನೀವು. ಹಾ ಸರಿ ಆಯ್ತು. ಭಯ ಏನು ಪಡ್ಬೇಡ, ಯಾರೇನ್ ನೀನ್ ನೆನ್ಕೊಂಡ್ ಬಿಡಲ್ಲ, ನೆನ್ಕೊಂಡ್ ಬಿಡಲ್ಲ. ನಂಗೆ ರಿಸೆಪ್ಷನ್ ಮಾಡ್ಕೊಳ್ರಿ, ಅವಾಗ ನಿಮ್ಗೆ ಮರ್ಯಾದೆ. ನೀವೇ ಕೊಂದು ಬಿಡ್ತೀರಾ ಅಂತ ಭಯ ಆಯ್ತು, ಅದಕ್ಕೆ ಫಸ್ಟ್ ನಿಮಗೆ ಫೋನ್ ಮಾಡಿ ಹೇಳಿದೆ. ವರದಕ್ಷಿಣೆ ಕೇಳ್ತಾವ್ರೆ, ಬೈದ್ ಬಿಡ್ತಾರೆ. ಬೈಕ್ ಇದೆಯಾ, ಕಾರ್ ಇದೆಯಾ, ಸ್ವಂತ ಮನೆ ಇದೆಯಾ, ಏನಿದೆ? ಬೈಕು, ಕಾರು ಎಲ್ಲ ಇದೆ. ಮನೆ ಇಲ್ಲ. ಸ್ವಂತ ಮನೆ ಇಲ್ಲ. ಸ್ವಂತ ಮನೆ ಇಲ್ಲ. ಯಾರ ಮನೇಲಿ ಇರ್ತೀಯಾ? ಸ್ವಂತ ಮನೆ ಇದ್ರೆ ಮಾತ್ರ ಮನೇಲಿ ಇರಕ್ಕಾಗದ? ಇರೋನ್ನ ತಗೊಂಡು ಬಂದಾರ, ಇದನ್ನ ಬಾಡಿಗೆ ಕಟ್ಟಕ್ಕಾಗಲ್ಲ. ಬೇವರ್ಸಿಗಳು ಬನ್ನಿ, ಇಬ್ರು ಸಂಸಾರ ಹೆಂಗ್ ಮಾಡ್ತೀರಾ? ಬಾಡಿಗೆ ಕಟ್ಟಕ್ಕಾಗಲ್ಲ, ಯಾಕೆ ದುಡಿಯಲ್ವಾ? ಬಾಡಿಗೆ ಕಟ್ಕೊಂಡು ಇರ್ಬಾರ್ದು, ಸ್ವಂತ ಮನೆ ಇರೋರ್ನ ಮದ್ವೆ ಆಗಬೇಕು. ಬೇವರ್ಸಿ ನೀನ್ ಏನ್ ಮದ್ವೆ ದೊಡ್ಡವಾಗ? ಮದ್ವೆ ಆಗೋಯ್ತಲ್ಲ ಇವಾಗ. ನೀನ್ ಯಾಕೆ ಹಿಂಗ್ ಎಡವಟ್ಟಾಯ್ತು, ತನಗೆ ಎತ್ತೋಯ್ತು ಅಂತ ಎಡವಟ್ ಕೆಲಸ ಮಾಡಿದ್ಯಾ? ಬೇವರ್ಸಿ ಏನ್ ಎಡವಟ್ ಕೆಲಸ ಇಲ್ಲ, ಚೆನ್ನಾಗಿರ್ತೀನಿ. ಸ್ವಂತ ಮನೆ ಇಲ್ಲ ಅಂತ ಹೆಂಗಿಂತ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇಲ್ವಾ? ದುಡಿತಾರೆ, ಕಟ್ತಾರೆ. ಕಟ್ಸ್ತಾರೆ ಮುಂದಕ್ಕೆ. ನೆಕ್ಸ್ಟ್ ವರ್ಷ ಕಟ್ಸ್ತವ್ರೆ ಅವ್ರ ಊರಲ್ಲಿ. ಯಾವ್ದು ಊರು? ಯಾವ್ದು? ಗೌಡಲ್ಲಿ. ಗೌಡ್ರಲ್ಲಿನಾ? ನಿಮ್ಮ ಅಪ್ಪನವ್ರ? ಗೌಡ್ರ ಹುಡ್ಗ? ಗೌಡ್ರಲ್ಲ, ಹುಡ್ಗ ಲಿಂಗಾಯತ್ಸ್. ಮತ್ತೆ ಗೌಡಲ್ಲಿ ಸೈಟ್ ಇದೆ.
ಈಗ ಮತ್ತೆ ಮತ್ತೆ ಫೋನ್ ಮಾಡ್ಬೇಡ್ರಿ, ನೀವ್ ಯಾರಿಗೂ ಫೋನ್ ಮಾಡಿ ಹೇಳ್ಬೇಡ್ರಿ. ಸರಿ ಆಯ್ತು. ಹಾ ನಾನೇ ಫೋನ್ ಮಾಡ್ತೀನಿ. ನಾನೇ ಮಾಡ್ತೀನಿ. ಎಲ್ಲಿದ್ದೀರಿ ಇವಾಗ? ಈಗ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗ್ತಾ ಇದೀವಿ. ಧರ್ಮಸ್ಥಳ ಮನೆ ಆಯ್ತಾ? ಈ ಸ್ವಾಮಿ ಆಶೀರ್ವಾದ ಪಡೆ. ಧರ್ಮಸ್ಥಳದಲ್ಲಿ ಮದ್ವೆ ಆಗಿದ್ದು. ಯಾರ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸೇ ಇದ್ದಾರೆ. ಆಯ್ತಾಯ್ತು ಬಾ, ಹುಷಾರು. ಹಾ ಎಲ್ಲ ನಮ್ಮಮ್ಮ ಇಷ್ಟು ಕಾಮನ್ ಆಗಿ ತಗೊಂತಾನೆ ಅಂತ ನಿಜ ಅನ್ಕೊಂಡಿರ್ಲಿಲ್ಲ ನಾನು. ಹೆಂಗ್ ಬೈತಾರೆ ಗೊತ್ತಾ? ಬೈತಾರೆ ನಿಜ. ಕಡಿಮೆ ಬೈದಿರೋದು ಇಷ್ಟು ಕಾಮನ್ ಆಗಿ ತಗೊಳ್ಳಿ. ಆಯ್ತು ಚೆನ್ನಾಗಿರು. ಅಲ್ಲ ಅವ್ರಮ್ಮ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು. ಓಕೆನಾ? ಓಕೆ ಹಿಂಗಿರ್ಬೇಕು ಅಂತ. ಚೆನ್ನಾಗಿರ್ ಮಗಳೇ, ಒಟ್ನಲ್ಲಿ ಹೋಗಮ್ಮ. ಏಯ್ ಹಂಗೆಲ್ಲ ಹೇಳಿಲ್ವಾ? ಅವ್ರ ಮನೆಗೆ ಹೋಗ್ತೀನಿ ಅಂದಿದ್ಕೆ ಈಗ್ಲೇ ಹೋಗ್ಬಿಡ್ತೀಯ? ನಾನ್ ಬರೋವರ್ಗು ಇರು, ಬಂದಾದ್ಮೇಲೆ ಚೇಂಜ್. ಬಂದಾದ್ಮೇಲೆ ಚೇಂಜ್ ಫುಲ್. ಈ ಬೇವರ್ಸಿ ನಿನಗೆ ಏನ್ ಬಂದಿರೋದು? ಕೊಡ್ತಾರ, ಪಲಾವ್ ಕೊಡ್ತಾರ. ಹೊಡಿಯಲ್ಲ, ಕೈಯತ್ತಲ್ಲ, ಬೈತಾರೆ ಅವ್ರೆ ಸಕ್ಕದಾಗಿ. ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ ಏನಾಗುತ್ತೆ ಅಂತ, ಯಾರು ಫೋನ್ ಬರುತ್ತೆ ಅಂತ ನೋಡೋಣ. ಹೇಳ್ಬಿಟ್ಟು ನಾರ್ಮಲ್ ಫೋಟೋ ಕಳ್ಸ್ರಿ. ಬೇಡ ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ. ಮಾಮಿ ನೋಡಿ, ಇನ್ 2 ನಿಮಿಷ ಮತ್ತೆ ಅವರೇ ವಾಪಸ್ ಕಾಲ್ ಮಾಡ್ತಾರೆ. ನೋಡಿ ಚೆಕ್ಔಟ್ ಆಗಿ ಓಡ್ತಾ ಇದೀವಿ. ನಮ್ಮ ಮಮ್ಮಿ ಅವಾಗ್ಲೇ ಫೋನ್ ಮಾಡಿದ್ದಾರೆ. ಪ್ರಭು ಅವರು ಕಾಲ್ ಪಿಕ್ ಮಾಡಿ ಮಾತಾಡಿದ್ದಾರೆ ಗೈಸ್, ರೆಕಾರ್ಡ್ ಮಾಡಿಲ್ಲ ಅದನ್ನ. ಅಮ್ಮ ಕೇಳಿದಾರೆ ಎಲ್ಲಿ ಕಾವ್ಯ ಅಂತ. ಇವರು ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ. ಮಾಂಗಲ್ಯ ಪೂಜೆ ಮಾಡವ್ರೆ, ಮಾಡ್ಸಕ್ ಹೋಗೋರು ಒಳಗಡೆ. ಬರಕ್ ಸ್ವಲ್ಪ ಲೇಟ್ ಆಗುತ್ತಮ್ಮ. ಏನಾಯ್ತಾ ಅವಳಿಗೆ ನಂತರನೇ ಮಾಡ್ಬಿಟ್ಲಲ್ಲ ಅಂತ ಏನೋ ಮಾತಾಡ್ತಾ ಇದ್ರು ಅಮ್ಮ. ಸರಿಯಾಗಿ ಮಾತಾಡ್ತಾರೆ. ಸಕ್ಕದಾಗಿ ಪ್ರ್ಯಾಂಕ್ ಮಾಡಿ ಅನ್ಕೊಂಡವ್ರೆ. ಅಲ್ಲಿ ಸೀರಿಯಸ್ ಆಗಿ ವಿಷಯ ಏನೋ ಬೇರೆ ಆಗಿರುತ್ತೆ. ಈಗ ಫೋನ್ ಮಾಡಿ ಹೇಳಿ ಪಟ್ಟದ ಪ್ರ್ಯಾಂಕ್ ಅಂತ. ಇವಾಗಲೇ ಬೇಡ, ಇನ್ನೊಂದೆರಡು ಸಲ ಫೋನ್ ಮಾಡ್ಲಿ ನಮ್ಮ ಅಮ್ಮ. ಇನ್ನೊಂದೆರಡು ಸಲ ಫೋನ್ ಮಾಡೋಷ್ಟೊಂದು ಯಾರ್ಯಾರು ಮಾಡ್ತಾರೆ ಅಂತ ವೇಟ್ ಮಾಡಿ ನೋಡ್ಬೇಕು. ಹಿಂಗೆಲ್ಲ ಆಗಲ್ಲ. ಇವಾಗ ಕುಕ್ಕೆಗೆ ರೀಚ್ ಆಗಿದೀವಿ. ಇನ್ನ ಬೆಳಕಿದೆ, ಹಿಂದೆ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ಸೊ ಗೈಸ್, ಈಗ ಸ್ನಾಕ್ಸ್ ಆರ್ಡರ್ ಮಾಡಿದೀವಿ, ಊಟನ ಆರ್ಡರ್ ಮಾಡಿದೀವಿ. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ 6 ಗಂಟೆ ಆದ್ರೂ ಮೀಲ್ಸ್ ಇದೆ ಮಧ್ಯಾಹ್ನದ್ದು. ಸೌತ್ ಇದೆ, ನಾರ್ತ್ ಇದೆ. ಏನ್ ಫೇಮಸ್ ಅಲ್ಲ ಕುಕ್ಕೆ ಊಟಕ್ಕೆ. ನಮ್ಮ ಮಮ್ಮಿಗೆ ವಿಡಿಯೋ ಕಾಲ್ ಮಾಡೋಣ ಅನ್ಕೊಂಡಿದೀವಿ. ನೋಡುವ. ಪ್ರವೀಣ್ ಅವ್ರಿಗೆ ಫುಲ್ಲು ಭಯ ಆಗ್ತಿದೆ ಗೈಸ್. ನಮ್ಮಮ್ಮ ಎಷ್ಟು ಜನಕ್ಕೆ ಫೋನ್ ಮಾಡಿ ಹೇಳ್ಬಿಡ್ತಾರೋ, ಏನೇನ್ ಕತೆ ಮಾಡ್ಬಿಡ್ತಾರೋ ಅಂತ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಗೀಲ್ ಹಾಕ್ಬಿಟ್ಬಿಟ್ರೆ ಕಷ್ಟ ನಮ್ಮಮ್ಮ ಆಮೇಲೆ. ಸೊ ಅದಕ್ಕೆ ಇವಾಗ ವಿಡಿಯೋ ಕಾಲ್ ಮಾಡಿ ಪ್ರ್ಯಾಂಕ್ ಅಂತ ಹೇಳ್ಬಿಡ್ತೀವಿ ಗೈಸ್. ಹಲೋ, ಏನ್ ಮಾಡ್ತಾ ಇದ್ದೀರಾ? ಜಮ್ಮು ಕಾಶ್ಮೀರ ಪಾಕಿಸ್ತಾನ ಬಾರ್ಡರ್ ಹತ್ರ ಬಂದಿದ್ದೀವಿ. ಹೇಳು. ಏನಿಲ್ಲ, ಸುಮ್ನೆ ಮಾಡಿದೆ. ಅವಾಗಲೇ ಫೋನ್ ಮಾಡಿದ್ರಂತಲ್ಲ, ಫ್ರೆಂಡ್ ಪಿಕ್ ಮಾಡಿದ್ರಂತಲ್ಲ. ತಾಳಿ ಪೂಜೆ ಮಾಡಿಸ್ಕೊತಾ ಇದ್ದಂತೆ. ಅಲ್ಲ ಕವ್ಯ, ಸ್ವತಂತ್ರ ಇದ್ದಂಗ್ ಮಾಡ್ಕೊಂಬಿಟ್ಟಲ್ಲ ಕವ್ಯ. ಸ್ವತಂತ್ರ ಇದ್ದಂಗ್ ಮಾಡ್ಕೊಂಬಿಟ್ಟಲ್ಲ ಕವ್ಯ. ಏನಿಲ್ಲ, ಏನೇನಿಲ್ಲ, ಚೆನ್ನಾಗೇ ಇರ್ತೀನಿ. ನೀನ್ ನಾನ್ ಮನಿದ್ದಂಗೆ ಎಲ್ಲಿರಕ್ಕಾಗುತ್ತೆ? ಅವನಿಂದನೇ ಕೇಳ್ಕೊಂಡ್ಬಿಟ್ಟಿರ್ಬೇಕಾಗುತ್ತೆ. ಏನಿಲ್ಲ, ಚೆನ್ನಾಗೇ ಇರ್ತೀನಿ. ಇದೇ ತಾನೇ ಬೇಡ ಅಂತ ಇಷ್ಟು ವರ್ಷ ಹಿಡಿದು ಬೇವರ್ಸಿ ಇಷ್ಟು ಬೇಗ ಇದ್ದೀರ. ನೀನ್ ಏನ್ ಮಧ್ಯ ದೊಡ್ಡಾಗ ಪೂಜೆ ಹೇಳಿದ್ರೆ ಸುಮ್ನೆ ಬಿಡ್ತಾಳ ನಿನ್ನ. ಏನ್ ಮಾಡ್ತಾಳೆ? ಪಾಪಚ್ಚಿ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ಲು ಪಕ್ಕದಲ್ಲಿ ಮನ್ಕೊಳಕ್ಕೆ. ಪಕ್ಕದಲ್ಲಿ ಮಾಡ್ಕೊಳಕ್ ಜೀವ ಇಟ್ಕೊಂಡಿದ್ಲು. ಏನ್ ಸರಿ ಹೋಗ್ತಾಳ ಬಿಡ್ರಿ. ನನ್ನ ಲೈಫ್ ನಾನು ನೋಡ್ಬೇಕಲ್ಲ ಅಮ್ಮ. ಪೂಜೆ ಫೋನ್ ಮಾಡಿದ್ಲು. ಮಾಡಿದ್ಲು. ಚಂದ ಫೋಟೋ ಹಾಕಿದಾರಲ್ಲ, ಹುಡುಗ ಕೊಡಿಸ್ತಾರಲ್ವ, ಅದಕ್ಕೆ ಹೇಳ್ತಾ ನಿನ್ ಮದ್ವೆ ಆಗ್ಬಿಟ್ಟೆ ಅನ್ಕೊಂಡೆ ಅಂತ. ಮತ್ತೆ ಫೋನ್ ಇಡ್ರಿ, ಓವರ್ ಆಡ್ಬೇಡ್ರಿ ಟೀಚರ್ಲ. ಹೌದಾ? ಹೇಳಿಲ್ಲ ನೀವೇನು ಮತ್ತೆ? ಹೇಳೋಣ ಅನ್ಕೊಂಡೆ, ಏನಾಗಿಲ್ಲ. ಹೌದಾ? ನೀನೇನೋ ಫೋಟೋ ಕಳಿಸ್ತೀನಿ ಆಮೇಲೆ ಹೇಳ್ರಿ ಅಂತಿಲ್ಲ. ಕಳ್ಸು ಮತ್ತೆ ಹೇಳ್ತೀನಿ. ಈಗ ವಿಡಿಯೋ ಕಾಲ್ ಮಾಡ್ತೀನಿ ರೀ ನಿಮಗೆ. ಮಾಡು ತಾಯಿ, ನಮ್ಮವ್ವ ಮಾಡು. ಗೈಸ್, ವಿಷಯನ ಯಾವ ರೇಂಜಿಗೆ ತಂದಿದ್ದಾರೆ ಇವರು ಅಂದ್ರೆ, ಅವ್ರ ಅಮ್ಮ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ನನಗೆ ಲಾಸ್ಟಲ್ಲಿ ಹೇಳಿದಾಗ ಏನು ಅನ್ಕೋತಾರೆ ಅನ್ನೋದು ನಂಗೆ ಭಯ ಇದೆ. ಪ್ರೊಸೀಡ್ ಅವರಮ್ಮ, ಮನೇಲಿ ಕೆಲಸ ಮಾಡಬೇಡ, ಇರುವಂತೆ ಆರಾಮಾಗಿ ಅವ್ರ ಮನೇಲಿ ಡನ್ ಕಂಪ್ಲೀಟ್ಲಿ. ಅವರಮ್ಮ ಓಕೆ, ನೀನು ಹೋಗ್ಬೋದು. ಕೆಲಸದವ್ರು ಇರ್ಬೇಕು, ಇಲ್ಲಾಂದ್ರೆ ವಾಪಸ್ ಕರ್ಕೊಂಡ್ಬರ್ತೀನಿ. ಅತ್ತೆ ತಾಳಿ ತೋರ್ಸು. ತಾಳಿನೂ ಇಲ್ಲ, ಏನೂ ಇಲ್ಲ,
ಮದ್ವೆ ಅಂದ್ರೆ ನಂಬ್ತಿರಲ್ಲಮ್ಮ. ಅಲ್ಲ ಆ? 25 ವರ್ಷ ಮದುವೆ ಆಗೋಯ್ತು, ಬೇವರ್ಸಿಂದ ಹೋಗ್ತಿದ್ರಂತೆ. ಯಾವ್ದು ಇನ್ನೂ ಬೆಳಕಿದೆ ನೋಡಿ. ಏ ಲೋಫರ್, ಏನ್ ಮದುವೆ ಆಗಿದ್ದೆಲ್ಲ ದೊಡ್ಡದಾಗಲ್ಲ. ಅಂಟಿ ಏನಂಟಿ ಆಶೀರ್ವದಿಸ್ಬಿಟ್ರಿ ಹನಿಮೂನ್ ಹೋಗಿ ಬರ್ರಿ ಅಂತೀರಲ್ಲ ಅಂಟಿ. ಏನ್ ಹೇಳಿದ್ರು ಮದುವೆ ಆಗ್ಬಿಡಿ ಅಂತ. ಅಲ್ಲಿ ಏನಕ್ಕೆ ಖಾರ ಹಾಕ್ಕೊಂಡು ಕೊಡ್ತಿದ್ದೀರಾ? ಅದು ಆಕ್ಚುಲಿ ಕಂಪ್ಯೂಟರ್ ಜನರೇಟೆಡ್. ಎಡಿಟ್ ಮಾಡಿರೋದು. ನಿಮಗೆ ಪ್ರ್ಯಾಂಕ್ ಮಾಡಕ್ಕೆ ಇಲ್ಲಿ ನಿಮಗೆ ಪ್ರ್ಯಾಂಕ್ ಮಾಡಕ್ಕೆ ಎಡಿಟ್ ಮಾಡಿರೋದು. ನಾನು ಹೇಳಿಲ್ವ ಅಳ್ತಾ ಇರ್ತಾರೆ ಅಂತ ನೋಡಿ ಅಳ್ತಾ ಇದ್ರು ನಿಮ್ಮಮ್ಮ ಅಂತ. ಆಂಟಿ ದರ್ಶನ ಆಯ್ತಾ? ದರ್ಶನ ಆಯ್ತಾ ಆಂಟಿ? ಆಂಟಿ ಬನ್ನಿ, ಅವಾಗ ಅದೆಲ್ಲ full ಆಯ್ತು. ನಿಮ್ಮ ಗೊಂಬೆಗೆ ಒಳ್ಳೆ ಹುಡುಗನೇ ಹುಡುಕಿ ನಾನು ಕೊಡ್ತೀನಿ ಬನ್ನಿ ಆಂಟಿ. ಅವಳು ಮದ್ವೆ ಆಗೋದ್ ಬೇಕಾಗಿಲ್ಲ, ಅವ್ಳು ಸ್ವತಂತ್ರವಾಗಿ ಇರ್ತಾಳೆ. 50 ವರ್ಷ ಆಯ್ತು, ಇವತ್ತು ಬೇಕಾಗಿಲ್ಲ. ನೀನು ಆಗದಾಗ್ಬಿಟ್ಟಿದ್ಯಾ, ಏನ್ ಮಾಡಕ್ಕಾಗುತ್ತೆ? ಚೆನ್ನಾಗಿರು ಹನಿಮೂನು ಅಂತಿದ್ರಲ್ಲಮ್ಮ, ಇವಾಗ ಆಗ್ಲಾ 50 ವರ್ಷ. ಬೇವರ್ಸಿ. ನೀನು ಭಯ ಪಡ್ಬೇಡ. ಅಲ್ಲ ಆಂಟಿ ಯಾರಿಗೂ ಭಯ ಪಡ್ಬೇಡ, ನಾವಿದ್ದೀವಿ ಅಂತಿದ್ದೀರಲ್ಲ ಆಂಟಿ. ಅದು ಓಕೆ, ಇನ್ನೇನ್ ಮಾಡೋದು? ಆಂಟಿ ಸೂಪರ್, ಧೈರ್ಯಕ್ಕೆ ಮೆಚ್ಚಲೆ. ಇನ್ನೊಂದು ಬೇವರ್ಸಿ ಶಾರದೆ ಅಂತ ಬಂದಿದ್ದೀವಿ, ಪಾಕಿಸ್ತಾನ ಬಾರ್ಡರ್. ಹೌದಾ? ಭಲೆ ಬಿಡಿ ಆಂಟಿ, ಹೆಂಗಿದ್ರೆ ಎಂಜಾಯ್. ಆ್ಯಂಡ್ ಹೋಗಿ ಬಂದ ಹೆಂಗೋ ಖುಷಿನೇ. ಬರ್ರಿ ಆಂಟಿ ಬೇಗ. ಚೆಕ್ಬಿಟ್ಟ ಬನ್ನಿ ಬೇಗ ಮದ್ವೆ ಆಗ್ಬೇಕು ನಾನು. ನೀವು ಬಂದಿಲ್ಲ ಅಂತ ಆಗಿಲ್ಲ, ನೀವು ಬಂದ್ರೆ ಆಗದೆ. 30-35 ವರ್ಷಕ್ಕೆ ಆಗ್ತಾ ತಗೊಂಡ್ಬಂದು ನಾಯಿ. ಆಯ್ತು, ಆಗಿರ್ತಾರೆ ಇವಾಗ ಫುಲ್ ಸಮಾಧಾನ ಆಗ್ಬಿಟ್ಟಿರುತ್ತೆ ನಮ್ಮ ಅಮ್ಮಗೆ. ನಾನು ಹೇಳಿಲ್ವಾ ಪಕ್ಕ ಅಳ್ತಾ ಇರ್ತಾರೆ ಅವ್ರು ಅಂತ. ಮದುವೆ ಆದವ್ರು ಖುಷಿನೇ ಅವ್ರಿಗೆ. ಬಟ್ ಎಲ್ಲಿ ಮಲಗ್ತಾರೆ ನಮ್ಮ ಮಕ್ಕಳು, ಆಮೇಲೆ ಎಲ್ಲಿ ಹೋಗಿರ್ತಾರೆ, ಎಲ್ಲಿ ಊಟ ತಿಂತಾರೆ, ಪಾತ್ರೆ ತೊಳಿತಾರೆ ಅಂತ ಅವ್ರ ಅಮ್ಮ ಬೇಜಾರಾಗಿದೆ. ಏನು ಎಲ್ಲಿ ಹೋಗಿ ಪಾತ್ರೆ ತೊಳಿತಾರೆ ಮನೇಲೆ ತುಳಿದಿಲ್ವಲ್ಲಿ, ನನಗೆ ಒಂದು ದಿವಸ ಚಿತ್ರಾನ್ನ ಮಾಡ್ಕೊಟ್ಟಿಲ್ಲ ಅಂತಾರೆ ಫೋನಲ್ಲಿ. ಸೊ ಗಾಯ್ಸ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ, ಮಾತಾಡ್ಬೇಕು ಅನ್ಸುತ್ತೆ. ಈಗ ಕುಕ್ಕೆ ದರ್ಶನ ಆಯ್ತು, ಏನಾಯ್ತು ಅಂತ ಹೇಳ್ತಾರೆ ಅವರು. ಬೆಂಗಳೂರಿಗೆ ಬಸ್ ಆಲ್ರೆಡಿ ನಮ್ಮ ಪ್ರಭು ಪ್ರೊಡಕ್ಷನ್ ಅಲ್ಲಿ ಪೇ ಮಾಡಿ ಬೆಂಗಳೂರು ವಾಪಸ್ ಬರ್ತಾ ಇದೀವಿ. ಹೌದು. ಅಂಡ್ ಬಸ್ಸಿಗೆ 1 ಅವರ್ ಇದಾವೆ ಸೋಡಕ್ಕೆ. ಈ ಒಂದು ಟ್ರಿಪ್ ಇವ್ರ ಜೊತೆ ಎಲ್ಲರೂ ಒಂದು ನಿಮಗೆ ನಿಮ್ಮ ಗುರುಜಿ ತಾಯಿಗೆ ನಮಸ್ಕಾರಗಳು. ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗುತ್ತೆ ಗೈಸ್. ಆಮೇಲೆ ಕಾವ್ಯ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಇವ್ರೇ ಅಲ್ಲ, ಇದು ಧರ್ಮಸ್ಥಳಕ್ಕೆ ಬರೋ ರೀಸನ್ ಏನು ಅಂದ್ರೆ ಗೈಸ್, ನೀವ್ ಇವಾಗ ಆಲ್ರೆಡಿ ಎಪಿಕ್ ಪ್ರವೀಣ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ನೋಡಿರ್ತೀರಾ. ಅವ್ರು ಒಂದು ಹೊಸ ಶೋ ಮಾಡ್ತಾ ಇದಾರೆ. ಸೊ ಅದ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಅಂತ ಎಲ್ಲ ಅವ್ರ ಅಕೌಂಟ್ ಅಲ್ಲೇ ಬರುತ್ತೆ ಗೈಸ್, ಆದಷ್ಟು ಬೇಗ. ಸೊ ಆ ಒಂದು ಕಾರಣದಿಂದ ಬ್ಲೆಸ್ಸಿಂಗ್ಸ್ ಪಡೆಯೋಣ ಅಂತ ಬಂದಿದ್ವಿ. ನಾವು ಹುಡುಗರು ಬರ್ತಾ ಇದ್ವಿ ಜೊತೆಗೆ ಆಡ್ ಆದ್ರು, ಏನ್ ಮಾಡಕ್ ಒಳಗೆ ಅವ್ರು ಬೇಕಲ್ಲ. ಹೌದು. ಸೊ ಹಾಗಾಗಿ ಕೀಪ್ ಸಪೋರ್ಟಿಂಗ್. ಅಂಡ್ ಆಲ್ಸೋ ಶೋ ಬದಲಾಗುತ್ತೆ, ಎಕ್ಸೈಟೆಡ್ ಆಗಿದೀವಿ ನಾವು ಕೂಡ. ಸಾರಿ ಎಕ್ಸೈಟೆಡ್ ಆಗಿದೀವಿ. ಎಕ್ಸ್ಪ್ಲೇನ್ ಮಾಡಿ. ಸೊ ಶೋ ನೇಮ್ ಬಂದು ಸಖತ್ ಕ್ರೇಜ್ ಆಗಿರುತ್ತೆ. ಇಲ್ಲಿ ಬರ್ತಾ ಇರುತ್ತೆ ನೋಡಿ, ಬೇಕಿ ನಾನು ಬಾಯ್ಬಿಟ್ಟು ಏನು ಹೇಳಲ್ಲ, ಬಟ್ ಮಸ್ತ್ ಮಜಾ ಮಾಡೋಣ. ಅಂಡ್ ಆಲ್ಸೋ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಬಂದೇ ಬರುತ್ತೆ ಯಾವ ಚಾನಲ್ ರಿಲೀಸ್ ಆಗುತ್ತೆ ಶೋ ಅಂತ. ಓಕೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬೈ. ಸಬ್ಸ್ಕ್ರೈಬ್ ಟು ಅನ್ಸಬ್ಸ್ಕ್ರೈಬ್ ಬೆಲ್ ಬಟನ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋಣ. ಲವ್ ಯು ಆಲ್, ಟೇಕ್ ಕೇರ್, ಬೈ.